ಡಿಕೆ ಯಡಿಯೂರಪ್ಪ ಡೈರಿ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಯಡಿಯೂರಪ್ಪ ವಿರುದ್ಧ ಸಿಎಂ ಎಚ್ಡಿಕೆ ಡೈರಿ ಮಿಸೈಲ್ ಇಡೀ ಫಲಿತಾಂಶವನ್ನೇ ಬದಲಿಸುತ್ತಾ ಆ ಒಂದು ಅಸ್ತ್ರ. ಡೈರಿ, ಸಿಡಿ, ಪೆನ್ ಡ್ರೈವ್, ಕಿಡ್ನಾಪ್ ಏನೇನಿದೆ ಇದೇ ಹೊತ್ತಿನ ಟಿವಿ9 ವಿಶೇಷ ಡಿಕೆ ಯಡಿಯೂರಪ್ಪ ಡೈರಿ ರಹಸ್ಯ. ಒಂದೇ ಒಂದು ಡೈರಿ ಫಲಿತಾಂಶವನ್ನೇ ಬದಲಿಸುತ್ತಾ ಬಿಎಸ್ವೈಗೆ ಆ ಒಂದೇ ಒಂದು ಡೈರಿ ಬಗ್ಗೆ ಭಯ. ಚುನಾವಣೆಯ ನಡುವೆ ಮತ್ತೊಮ್ಮೆ ಡೈರಿ ಮಿಸೈಲ್ ಸಿಡಿಸಿದ್ದಕ್ಕೆ ಡಿಕೆ ಮನೆಯಲ್ಲಿ ಬಿಎಸ್ವೈ ಮಾತನಾಡಿದ್ದೇನು ಮಾಡಿದ್ದೇನು? ಅಷ್ಟಕ್ಕೂ ಇದೇನಿದು ಯಡಿಯೂರಪ್ಪ ಡೈರಿ ರಹಸ್ಯ ಅಂತೀರಾ? ಆ ಮಿಸ್ಟ್ರಿಯನ್ನೇ ಬಿಚ್ಚಿಡ್ತೀವಿ ನೋಡಿ. ಹನ್ನೊಂದು ದಿನಗಳ ಹಿಂದೆ ಬಿಎಸ್ವೈ ಹಾಗೂ ಡಿಕೆಶಿ ಯಾರಪ್ಪ ನಾವಿಬ್ರು ಪರ್ಸನಲ್ ಫ್ರೆಂಡ್ಸ್ ರೀ, ರಾಜಕಾರಣ ಬೇರೆ. 108 ದಿನಗಳ ಬಳಿಕ ಸಿಎಂ ಕುಮಾರಸ್ವಾಮಿ ಡೈರಿ ವಿಷಯ ಪ್ರಸ್ತಾಪ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಕ್ಕೆ ನೀರಾವರಿ ಮಂತ್ರಿಗಳ ಮನೆಗೆ ಹೋದರ್ ನೀವು. ಡೈರಿ ವಿಷಯ ಪ್ರಸ್ತಾಪ ಮಾಡಬೇಡ, ಸೀಕ್ರೆಟ್ ಮಾತಾಡಿರ್ತೀವಿ. ನಾವಿಬ್ರು ಪರ್ಸನಲ್ ಫ್ರೆಂಡ್ಸ್ ರೀ, ರಾಜಕಾರಣ ಬೇರೆ. ಸರಿಯಾಗಿ ಲೆಕ್ಕ ಹಾಕಿದ್ರು ಹೇಳ್ಬಿಡಬಹುದು. 111 ದಿನಗಳ ಹಿಂದೆ, ಹೌದು 111 ದಿನಗಳ ಹಿಂದಿನ ಅದೊಂದು ಘಟನೆ, ಅದೊಂದು ಭೇಟಿ ಇದೀಗ ಹೊಸ ಚರ್ಚೆ ಹುಟ್ಟುಹಾಕಿದೆ. ಅದು ಸಿಎಂ ಕುಮಾರಸ್ವಾಮಿ ಇದೇ ಬುಧವಾರ ಆಡಿದ ಒಂದು ಮಾತು ಮಿಸೈಲ್ನಷ್ಟೇ ಸ್ಟ್ರಾಂಗ್ ಆಗಿ ಬಿಎಸ್ವೈ ಕೋಟೆಯನ್ನ ನಡಗಿಸ್ತಾ ಇದೆ. ಅಷ್ಟಕ್ಕೂ ಸಿಎಂ ಕುಮಾರಸ್ವಾಮಿ ಹೇಳಿದ್ದೇನೋ ಅನ್ನೋದನ್ನ ಒಮ್ಮೆ ಕೇಳ್ಬಿಡಿ. ಪಾಪ ನೀವು ಹೋಗಿದ್ರೆ ಗೊತ್ತು ನನಗೆ, ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ನೀವೇನು ಹೋಗಿ ಮನವಿ ಕೊಡಕ್ಕೆ ಹೋಗಿದ್ದೀವಿ ಅಂದ್ರಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದು ನೀರಾವರಿಯ ಸೌಲಭ್ಯದ ಕೆಲಸಕ್ಕಲ್ಲ. ನಿಮ್ಮದು ಅದು ಯಾವುದೋ ಒಂದು ಡೈರಿ ಇತ್ತಲ್ಲ, ನಿಮ್ಮ ಡೈರಿ ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ, ಆ ಡೈರಿ ವಿಷಯ ಪ್ರಸ್ತಾಪ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಕ್ಕೆ ನೀರಾವರಿ ಮಂತ್ರಿಗಳ ಮನೆಗೆ ಹೋದರ್ ನೀವು. ಬಿಎಸ್ ಯಡಿಯೂರಪ್ಪ ಡಿಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆಗೆ ಸಿಎಂ ಕುಮಾರಸ್ವಾಮಿ ಕೊಡ್ತಿರೋ ಉತ್ತರ ಹೊಸದೇ ಕತೆ ಹೇಳ್ತಿದೆ. ಅದುವೇ ಯಡಿಯೂರಪ್ಪ ಡೈರಿ ಕಥೆ. ಇದು ಬರೀ ಯಡಿಯೂರಪ್ಪ ಡೈರಿ ಕಥೆ ವ್ಯಥೆಯಲ್ಲ, ಡಿಕೆ ಯಡಿಯೂರಪ್ಪ ಡೈರಿ ರಹಸ್ಯ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದ ಉದ್ದೇಶ ಏನು? ನಾವಿಬ್ರು ಪರ್ಸನಲ್ ಫ್ರೆಂಡ್ಸ್ ರೀ. ನಿಮ್ಮದು ಅದು ಯಾವುದೋ ಒಂದು ಡೈರಿ ಇತ್ತಲ್ಲ, ಯಾವುದೋ ಒಂದು ಕಾಪಿ ಇದ್ದಿದ್ದು ನಿಜ. ಅಷ್ಟಕ್ಕೂ ಇದೇನಿದು ಡಿಕೆ ಯಡಿಯೂರಪ್ಪ ಡೈರಿ ರಹಸ್ಯ ಅಂತೀರಾ? ಅದು ನಿಮಗೆ ಗೊತ್ತಾಗಬೇಕು ಅಂದ್ರೆ 111 ದಿನಗಳ ಹಿಂದೆ ಏನಾಯ್ತು ಅನ್ನೋದನ್ನ ಸೂಕ್ಷ್ಮವಾಗಿ ನೋಡಬೇಕು. ಅವತ್ತು ಯಡಿಯೂರಪ್ಪ ಹಾಗೂ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಮುಂದೆ ಹೇಳಿದ್ದೇನು ಅನ್ನೋದನ್ನು ಸರಿಯಾಗಿ ಕೇಳಿಸ್ಕೊಳ್ಬೇಕು. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮಾಡ್ತಿರೋ ಈ ಆರೋಪದ ಬಗ್ಗೆ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಒಗಟಿನ ರೂಪದಲ್ಲಿ ಉತ್ತರಿಸಿದ್ದಾರೆ. ಆ ಉತ್ತರದಲ್ಲೂ ಸಾಕಷ್ಟು ಅನುಮಾನಗಳೆದ್ದು ಕಾಣ್ತವೆ. ಅದರಲ್ಲೂ ಡಿಕೆ ಹೇಳೋ ಪ್ರತಿಯೊಂದು ಶಬ್ದವೂ ಡೈರಿ ವಿವಾದದಲ್ಲಿ ಹೊಸ ಲೆಕ್ಕಾಚಾರಕ್ಕೆ ಎಡೆ ಮಾಡಿಕೊಡ್ತಿದೆ. ಸೀಕ್ರೆಟ್ ಮಾತಾಡಿರ್ತೀವಿ, ಅದನ್ನೆಲ್ಲ ಹೇಳಕ್ಕಾಗ್ತದ? ಸೀಕ್ರೆಸಿ ಇರ್ತದೆ ಅವತ್ತನ್ನು. ಸೀಕ್ರೆಟ್ ಇರುತ್ತೆ, ಅದನ್ನೆಲ್ಲ ಹೇಳೋಕ್ಕಾಗುತ್ತಾ ಅನ್ನೋ ಮೂಲಕ ಈ ಡೈರಿ ರಹಸ್ಯವನ್ನ ಮತ್ತಷ್ಟು ರೋಚಕ ಘಟ್ಟಕ್ಕೆ ಡಿಕೆ ಎಳೆದೊಯ್ದಿದ್ದಾರೆ. ಇಲ್ಲಿ ಡಿಕೆ ಹೇಳಿದ ಸೀಕ್ರೆಟ್ ವಿಚಾರವೇ ಡಿಕೆ ಯಡಿಯೂರಪ್ಪ ಡೈರಿ ರಹಸ್ಯ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಇಲ್ಲಿ ಡಿಕೆಶಿ ಇಷ್ಟನ್ನೇ ಹೇಳಲಿಲ್ಲ. ಆ ಕೆಲವು ಒಗಟಿನ ಪದಗಳನ್ನ ಗಟ್ಟಿಯಾಗಿ ಪುನರುಚ್ಚರಿಸಿದ್ರು. ಆ ಶಬ್ದಗಳಲ್ಲೂ ಯಡಿಯೂರಪ್ಪ ಡೈರಿಯ ರಹಸ್ಯಗಳೇ ಎದ್ದು ಕಾಣ್ತಿವೆ. ಬರೆದವ್ರು ಕೇಳಿ, ಪಿ ಎಗಳ ಜಗಳ ಕೇಳಿ, ಈಶ್ವರಪ್ಪನ ಪಿ ಎ ಮಾತಾಡಿ,
ನನಗೆ ಗೊತ್ತಿಲ್ಲಪ್ಪ. ಈಶ್ವರಪ್ಪನ PA ಕೇಳಿ, ಯಡಿಯೂರಪ್ಪನ PA ಕೇಳಿ, ಕಿಡ್ನಾಪ್ ಕೇಳಿ. ಯಡಿಯೂರಪ್ಪನ PA ಹೋಗಿ ಪೊಲೀಸ್ ಸ್ಟೇಷನ್ ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ, ಒಂದು ಲೆಟರ್ ಬರೆದಿದ್ದಾರೆ, ಆಯ್ತಾ, ಹೇಳಿಕೆ ಕೊಟ್ಟಿದ್ದಾರೆ. ಅದೇನ PA ಇದನ್ನ ಲೆಟ್ರೇಟು ಇದನ್ನ ಬುಕ್ಕು, CD, ಪೆನ್ ಡ್ರೈವ್ ಅಂತೆಲ್ಲ ಕೊಟ್ಟಿದ್ದಾರೆ. ನೀವು ಅವ್ರು ಕೇಳಿ. ನನ್ನ ಹತ್ರ ಒಂದು ಯಾವುದೋ ಒಂದು ಕಾಪಿ ಇದ್ದಿದ್ದು ನಿಜ, ಇನ್ಕಮ್ ಟ್ಯಾಕ್ಸ್ ಅವ್ರು ತೊಗೊಂಡೋಗಿರೋದು ನಿಜ. ಅದಕ್ಕೆ ಉತ್ತರ ಏನಂತ ಕೇಳಿದ್ದಾರೆ. ನಾನು ಇನ್ಬೇಕು ಈಗ ನಾನು ಕೋರ್ಟಲ್ಲಿ ಇರೋದ್ರಿಂದ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಐ ಸ್ಪೀಕ್ ಆನ್ ದಟ್. ಬರೆದವರನ್ನ ಕೇಳಿ, PA ಜಗಳ ಕೇಳಿ, PAಗಳ ಬಳಿ ಮಾತಾಡಿ. ಕಿಡ್ನಾಪ್, ಅಫಿಡವಿಟ್, ಲೆಟರ್, ಹೇಳಿಕೆ, ಬುಕ್ಕು, CD, ಪೆನ್ ಡ್ರೈವ್ ಅಂತಲೇ ಡೈರಿ ರಹಸ್ಯವನ್ನ ಬಿಚ್ಚಿಟ್ರು. ಡೈರಿ ವಿಚಾರ ಕೋರ್ಟ್ನಲ್ಲಿದೆ, ಹಾಗಾಗಿ ಹೆಚ್ಚು ಮಾತನಾಡೋದಿಲ್ಲ ಅಂತಲೇ ಮುಂದೊಂದು ದಿನ ಬಂಡವಾಳ ಬಯಲು ಮಾಡ್ತೀನಿ ಅನ್ನೋ ಧಾಟಿಯಲ್ಲಿ ಮಾತಾಡಿದ್ದಾರೆ. BSY ಭದ್ರಕೋಟೆಯಲ್ಲೇ ಡೈರಿ ಮಿಸೈಲ್ ಸಿಡಿಸಿದ್ದೇಕೆ? DK ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದ ಉದ್ದೇಶ ಏನು? ನಾವಿಬ್ರು ಪರ್ಸನಲ್ ಫ್ರೆಂಡ್ಸ್. ಅಂದ್ರೆ ಅದು ಯಾವುದೋ ಒಂದು ಡೈರಿ ಇತ್ತಲ್ಲ, ಯಾವುದೋ ಒಂದು ಕಾಪಿ ಇದ್ದಿದ್ದು ನಿಜ. 111 ದಿನಗಳ ಹಿಂದಿನ ಭೇಟಿಯನ್ನ ಡೈರಿಗೆ ಲಿಂಕ್ ಮಾಡಿ CM ಮಾತಾಡಿದ್ಯಾಕೆ? ಅದು ಸಹ BSY ಭದ್ರಕೋಟೆಯಲ್ಲೇ ನಿಂತು ಡೈರಿ ಮಿಸೈಲ್ ಸಿಡಿಸಿದ್ಯಾಕೆ? BSY ಭೇಟಿಯ ಬಗ್ಗೆ DK ಶಿವಕುಮಾರ್ ಒಗಟಾಗಿ ಮಾತಾಡಿದ್ಯಾಕೆ? DK HDK ಜಂಟಿಯಾಗಿ ಡೈರಿ ಮಿಸೈಲ್ ಸಿಡಿಸಿದ್ರ ಅನ್ನೋ ಅನುಮಾನವೂ ವ್ಯಕ್ತವಾಗುತ್ತೆ. ಯಾಕಂದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಗುರು ಕಾಣಿಕೆ ನೀಡೋಕ್ ಹೋಗಿರೋ DK ಡೈರಿ ಅಸ್ತ್ರವನ್ನ ಬಳಸ್ಕೊಳ್ತಿದ್ದಾರಾ ಅನ್ನೋ ಅನುಮಾನ ಮೂಡ್ತಿದೆ. ಹಾಗಾಗಿಯೇ CM HDK ಡೈರಿ ಮಿಸೈಲ್ ಸಿಡಿಸಿದ್ರ ಅನ್ನೋ ಅನುಮಾನವೂ ಮೂಡುತ್ತೆ. ಇದೇ ಡೈರಿ ಆರೋಪದ ಬಗ್ಗೆ BS ಯಡಿಯೂರಪ್ಪ ಬೇರೆದ್ದೇ ಸ್ಟೈಲ್ನಲ್ಲಿ ಸ್ಪಷ್ಟನೆ ನೀಡಿದ್ದಾರೆ. ಆ ಡೈರಿ ವಿಷಯ ಪ್ರಸ್ತಾಪ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಕ್ಕೆ ನೀರಾವರಿ ಮಂತ್ರಿಗಳ ಮನೆಗೆ ಹೋದರೆ ನೀವು. ಅಲ್ಲ, ನಾನು ಈಗ DK ಶಿವಕುಮಾರ್ ಅವರು ಶಿವಮೊಗ್ಗದಲ್ಲೇ ಇರಬೇಕು ಇವತ್ತು. ಅವ್ರನ್ನೇ ಕೇಳಿ. ಅವತ್ತು ನಾವೇನು ಚರ್ಚೆಗಳು ಮಾಡೋದು, ಅಧಿಕಾರಿನ ಕರೆಸಿ ನೀರಾವರಿ ಯೋಜನೆ ಬಗ್ಗೆ ಚರ್ಚೆ ಮಾಡಿ ಸ್ಥಳದಲ್ಲೇ ಕೇಂದ್ರ ಸರ್ಕಾರನೂ ಸಹ 2 ಪತ್ರ ಬರೆದಿತ್ತು. ಈ ಎಲ್ಲ ಆಧಾರದ ಮೇಲೆ ನೀರಾವರಿ ಯೋಜನೆಗೆ ಮಂಜೂರಾತಿಯನ್ನು ಮಾಡಿಸ್ಕೊಂಬರಕ್ಕೆ ಹೋಗಿದ್ದೆ. ಮುಖ್ಯಮಂತ್ರಿಗಳ ಹತ್ರ ನಾನು ಮಾತನಾಡಿದ್ದೆ. ಸರ್ಕಾರ ಯಾವುದಾದ್ರೆ ನಮ್ಮ ತಾಲೂಕು ಕೆಲಸ ಆಗಬೇಕು, ಆ ದೃಷ್ಟಿಯಿಂದ ಶಿವಕುಮಾರ್ ಮನೆಗೆ ಹೋಗಿದ್ದೆ. ಈಗ ಕುಮಾರಸ್ವಾಮಿಯವರು ಅದಕ್ಕೆ ಬೇರೆ ತಪ್ಪು ಕಲ್ಪನೆ ಮಾಡಿಕೊಂಡು ಬೇರೆ ಕಾರಣಗಳು ಹೇಳ್ತಿರೋದ್ರಿಂದ ಅದು ನಿಜ ಆದರೆ ಕುಮಾರಸ್ವಾಮಿಯವ್ರನ್ನೇ ಸ್ಪಷ್ಟ ಮಾಡಲಿ. ಅಲ್ಲ, ಇವರು ಸ್ವತಃ ಶಿವಕುಮಾರ್ ಅವರೇ ಸ್ಪಷ್ಟ ಮಾಡಲಿ. DK ಶಿವಕುಮಾರ್ ಶಿವಮೊಗ್ಗದಲ್ಲೇ ಇದ್ದಾರೆ. ಈ ಬಗ್ಗೆ ಅವರೇ ಸ್ಪಷ್ಟನೆ ನೀಡಲಿ. ಅವತ್ತಿನ ಭೇಟಿಯನ್ನ CM ತಪ್ಪಾಗಿ ಅರ್ಥೈಸ್ತಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲ, ವೇದಿಕೆಗಳ ಮೇಲೂ ಯಡಿಯೂರಪ್ಪ ಅವತ್ತಿನ ಭೇಟಿಯ ಹಿಂದಿನ ಅಸಲಿಯತ್ತೇನು ಅನ್ನೋದನ್ನ ಜನಕ್ಕೆ ಮನವರಿಕೆ ಮಾಡ್ತಿದ್ದಾರೆ. DK ಶಿವಕುಮಾರ್ ಮನೆಗೆ ನಾನು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನೀರಾವರಿ ಯೋಜನೆಗಳ ಬಗ್ಗೆ ಮಂಜೂರಾತಿಯನ್ನು ಮಾಡಿಕೊಡಪ್ಪ ಅಂತ ಕೇಳಕ್ ಹೋದ್ರೆ ಎಲ್ಲ ಅಧಿಕಾರಿಗಳ ಸಮಕ್ಷಮ ಸಭೆ ಮಾಡಿ ನಮ್ಮ ಜಿಲ್ಲೆಯ ಕೆಲವು ಬೇಡಿಕೆಗಳ ಬಗ್ಗೆ ಚರ್ಚೆಯಾಗಿ ಮಂಜೂರಾತಿಯನ್ನು ಕೊಡಿಸ್ಕೊಡ್ತೇನೆ ಅಂತ ಹೇಳಿದ್ರು. ಆ ಸಮಯದಲ್ಲಿ ನಾನು ಹೋಗಿದ್ದು ಯಾವುದೋ ಡೈರಿ ಬಗ್ಗೆ ಮಾತನಾಡೋದು. ನಾನು ಮುಖ್ಯಮಂತ್ರಿಗಳು ಕೇಳಕ್ಕೆ ಇಚ್ಛೆ ಪಡ್ತೇನೆ, ಡೈರಿಗೂ 2 ಶೀಟ್ ಲೂಸ್ ಶೀಟ್ಗೂ ವ್ಯತ್ಯಾಸ ಇದೆ ತಾನೆ? ಆ ಶಿವಕುಮಾರ್ ಮನೆಯಲ್ಲಿ ಯಡಿಯೂರಪ್ಪನಿಗೆ ಸಂಬಂಧಪಟ್ಟಂತ 2 ಲೂಸ್ ಶೀಟು ಹೇಗೆ ಸಿಕ್ತು? ಆ 2 ಶೀಟನ್ನ ಸೀಸ್ ಮಾಡಿದ್ಮೇಲೆ IT ಅಧಿಕಾರಿನ ಮನೆಗೆ ಬಂದು ಹ್ಯಾಂಡ್ ರೈಟಿಂಗ್ ಅನ್ನ ಸಿಗ್ನೇಚರ್ನೆಲ್ಲ ವೆರಿಫೈ ಮಾಡಿ ಇದು ಯಡಿಯೂರಪ್ಪನವರಿಗೆ ಸಂಬಂಧಪಟ್ಟ ಹ್ಯಾಂಡ್ ರೈಟಿಂಗ್ ಅಲ್ಲ, ಇದಕ್ಕೆ ಅವ್ರ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೂ ಸಹ ಈ ಬೇಜವಾಬ್ದಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳ್ತಾರೆ ಯಡಿಯೂರಪ್ಪನವರು ಶಿವಕುಮಾರ್ ಮನೆಗೆ ಹೋಗಿದ್ದು ಡೈರಿ ಬಗ್ಗೆ ಮಾತನಾಡೋಕ್ಕೋಸ್ಕರ. ಅಷ್ಟಕ್ಕೂ ಇನ್ನು BS ಯಡಿಯೂರಪ್ಪ ಹೀಗೆ ಪದೇ ಪದೇ ಸ್ಪಷ್ಟನೆ ನೀಡ್ತಿರೋದು ಯಾಕೆ? ಈ ಸ್ಪಷ್ಟನೆಯ ಮಧ್ಯೆಯೇ BSY ಹಾಕಿದ ಪ್ರಶ್ನೆಯೊಂದನ್ನ ಗಮನಿಸಿದ್ರ? ಅದನ್ನ ಇನ್ನೊಮ್ಮೆ ನೋಡ್ಬಿಡಿ. ಆ ಶಿವಕುಮಾರ್ ಮನೆಯಲ್ಲಿ ಯಡಿಯೂರಪ್ಪನಿಗೆ ಸಂಬಂಧಪಟ್ಟಂತ 2 ಲೂಸ್ ಶೀಟು ಹೇಗೆ ಸಿಕ್ತು?
ಡಿಕೆ ಶಿವಕುಮಾರ್ ಮನೆಯಲ್ಲಿ ಯಡಿಯೂರಪ್ಪನಿಗೆ ಸಂಬಂಧಿಸಿದ 2 ಶೀಟ್ ಹೇಗೆ ಸಿಕ್ತು ಅನ್ನೋ ಮೂಲಕ ಡೈರಿ ವಿವಾದಕ್ಕೆ ಸನಿಹ ನಿಂತು ಬಿಎಸ್ವೈ ಮಾತಾಡ್ತಿದ್ದಾರೆ. ಹಾಗಿದ್ರೆ ಕುಮಾರಸ್ವಾಮಿ ಆರೋಪಕ್ಕೂ ಯಡಿಯೂರಪ್ಪನವರ ಈ ಪ್ರಶ್ನೆಗೂ ಡಿಕೆಶಿ ನೀಡ್ತಿರೋ ಹೇಳಿಕೆಗೂ ಏನೋ ಒಂದು ಸಂಬಂಧ ಇದ್ದೇ ಇರಬೇಕು ಅನ್ಸುತ್ತೆ. ಆ ಸಂಬಂಧ ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ಮೂವರ ಮಾತನ್ನ ಒಂದೇ ಗುಕ್ಕಿನಲ್ಲಿ ನೋಡಬೇಕು. ಆ ಡೈರಿ ವಿಷಯ ಪ್ರಸ್ತಾಪ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಕ್ಕೆ ನೀರಾವರಿ ಮಂತ್ರಿಗಳ ಮನೆಗೆ ಹೋದಾರ ನೀವು. ಆ ಶಿವಕುಮಾರ್ ಮನೆಯಲ್ಲಿ ಯಡಿಯೂರಪ್ಪನಿಗೆ ಸಂಬಂಧಪಟ್ಟಂತ 2 ಲೂಸ್ ಶೀಟು ಹೇಗೆ ಸಿಕ್ತು? ಸೀಕ್ರೆಟ್ ಆಗಿ ಮಾತಾಡಿರ್ತೀವಿ, ಅದನ್ನೆಲ್ಲ ಹೇಳಕ್ಕಾಗ್ತದ? ಊರು ಸೀಕ್ರೆಸಿ ಇರ್ತದೆ ಅವತ್ತೊಂದು. ಸಿಎಂ ಕುಮಾರಸ್ವಾಮಿ ನೋಡಿದ್ರೆ ಡೈರಿ ಅಂತಾರೆ, ಯಡಿಯೂರಪ್ಪ ಆ ಡೈರಿ ಶೀಟು ಅಲ್ಲಿ ಯಾಕೆ ಸಿಕ್ತು ಅಂತ ಪ್ರಶ್ನಿಸ್ತಾರೆ. ಆ ಭೇಟಿ ಸೀಕ್ರೆಟ್ ಹೇಳೋದಿಲ್ಲ ಅನ್ನೋದು ಡಿಕೆ ವಾದ. ಈ ಮೂವರು ನಾಯಕರ ಮಾತುಗಳಲ್ಲೂ ಡೈರಿ ರಹಸ್ಯದ ಹೊಳಹುಗಳೇ ಎದ್ದು ಕಾಣ್ತಿವೆ. ವಿಶೇಷ ಅಂದ್ರೆ ಇಲ್ಲಿ ಬಿಎಸ್ ಯಡಿಯೂರಪ್ಪ ಕೇಳ್ತಿರೋ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಉತ್ತರ ನೀಡಿದ್ದಾರೆ. ಪಬ್ಲಿಕ್ ಲೈಫ್ ಅಲ್ಲಿ ಇದ್ದೀವ್ರಿ, ನಮ್ಮ ಹತ್ರ ಏನೇನೋ ನಿಮ್ ಸೀಕ್ರೆಟ್ ಬರ್ತಾ ಇರ್ತದೆ, ನಿಮ್ ಮೀಡಿಯಾ ಸೀಕ್ರೆಟ್ ಬರ್ತಾ ಇರ್ತದೆ. ಈಗ ನಾವು ಏನ್ ಮಾಡ್ತೀವಿ, ಪಾಲಿಟಿಷಿಯನ್ ಎಲ್ಲ ಮೀಡಿಯಾ ಅವ್ರ ಸ್ವಲ್ಪ ಫ್ರೆಂಡ್ಶಿಪ್. ನೀವೇನ್ ಮಾಡ್ತೀವಿ, ನಾನು ಭಾಷಣ ಮಾಡಾದ್ಮೇಲೆ ಕ್ಯಾಬಿನೆಟ್ ಇಂದ ಬರ್ತೀವಿ ಅಂತ ಎಷ್ಟೋ ಜನ ಇಲ್ಲ ಯಾವ್ದಾದ್ರು ಮೀಟಿಂಗ್ ಇಂದ ಬರ್ತೀವಿ, ಬಂದ ತಕ್ಷಣ ನೀವೇನು ಕೇಳ್ತಾರೆ, ಆಯ್ತು ಸರ್ ಒಳಗಡೆ ಬೇರೆ ಔಟ್ ಆಫ್ ರೆಕಾರ್ಡ್ ಸ್ವಲ್ಪ ಮಾತಾಡಿ ಸರ್ ಅಂತ ಹೇಳ್ತೀವಿ. ಅದೊಂದು ಸ್ಟೋರಿ ನೀವು ಮಾಡ್ತೀವಿ. ಹಾಗೆ ನಮ್ಮ ಹತ್ರ ಏನೇನೋ ವಿಚಾರಗಳು ಇರ್ತದೆ. ತಾನೊಬ್ಬ ರಾಜಕಾರಣಿ, ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವನು, ಹಾಗಾಗಿ ನನ್ನ ಬಳಿ ಬಹಳ ಜನರ ಸೀಕ್ರೆಟ್ಸ್ ಇರುತ್ತೆ ಅನ್ನೋ ಮೂಲಕ ಡೈರಿ ರಹಸ್ಯ ಇನ್ನೂ ಇದೆ ಅನ್ನೋದನ್ನ ಡಿಕೆಶಿ ಹೇಳ್ತಿದ್ದಾರೆ. ಇದೇ ವಿಚಾರವಾಗಿ ಶನಿವಾರ ಮತ್ತೊಮ್ಮೆ ಸಿಎಂ ಕುಮಾರಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ. ಅವ್ರು ಹೋಗಿದ್ದಂತೂ ನಿಜ. ಯಡಿಯೂರಪ್ಪನವರು ಯಾರ ಮನೆಗೆ? ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದ ಉದ್ದೇಶ ಏನು? ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದ ಉದ್ದೇಶವೇ ಅದು ಯಾವುದೋ ಡೈರಿ ಡೆಲ್ಲಿ ಒಳಗೆಲ್ಲ ಓಡಾಡ್ತಿದೆಯಲ್ಲ, ಡಿ ಕೆ ಶಿವಕುಮಾರ್ ಹತ್ರನೂ ಇದೆ, ನನಗೆ ತೋರಿಸಿದ್ದಾರೆ. ನಾನು ಎತ್ತಿಗೆ ಪ್ರೂವ್ ಮಾಡಲಿ? ನನಗೇನು ಕಟ್ಕೊಂಡು ಪ್ರೂವ್ ಮಾಡಬೇಕಾದವರು ಸಂಬಂಧಪಟ್ಟಂಥ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಅವ್ರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಯಾರು ನಾನು ಎತ್ತ ಗಾಳಿ ಗುಂಡ? ನಾನು ಯಾವತ್ತೂ ನಂದು ನೇರವಾಗಿರ್ತದೆ. ನಾನು ಆರಿಸ್ತಕ್ಕಂಥ ಗುಂಡು ಆರಿಸಿದ್ರೆ ಹಿಂದೆ ಯಡಿಯೂರಪ್ಪನವ್ರು ಏನೇನು ಅನುಭವಿಸಿದ್ದಾರೆ ಅನ್ನೋದು ಗೊತ್ತಿಲ್ವೇ? ನಾನು ದಾಖಲೆ ಇಲ್ಲದೆ ಮಾತನಾಡಲ್ಲ. ಈಗ ಯಾತಕ್ಕೆ ಬಂದರು ಅನ್ನೋದನ್ನು ಅಲ್ಲಿ ಭೇಟಿ ಮಾಡಿದಂಥವ್ರು ಏನಿದ್ದಾರೆ ಅವರೇ ನನ್ನ ಗಮನಕ್ಕೆ ತಂದಿದ್ದಾಗ ಅದನ್ನು ಜನತೆ ಮುಂದಿಟ್ಟಿದ್ದೇನೆ. ಈಗ ನಾನೇನೋ ಡೈರಿ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ, ಅದನ್ನು ಮುಚ್ಚಾಕೊಳ್ಳಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದೇನೆ. ಅದನ್ನ ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೇನಲ್ಲ. ನನಗೆ ಸಂಬಂಧಪಟ್ಟಂತ ಮಾಹಿತಿ ಬಂದಿದ್ದರಿಂದ ಹೇಳಿದ್ದೇನೆ. ಅವ್ರು ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅನ್ನೋದನ್ನ ನಾನು ಹೇಳಿದ್ದೇನೆ. ದಾಖಲೆ ಇಲ್ಲದೆ ತಾನು ಏನನ್ನೂ ಮಾತಾಡೋದಿಲ್ಲ ಅನ್ನೋ ಮೂಲಕ ಸಿಎಂ ಎಚ್ಡಿಕೆ ಡೈರಿ ರಹಸ್ಯವನ್ನ ಮತ್ತಷ್ಟು ಕಳೆಗಟ್ಟುವಂತೆ ಮಾಡ್ತಿದ್ದಾರೆ. ಯಡಿಯೂರಪ್ಪ ಅವರಂತೂ ಇದೇ ವಿಚಾರವಾಗಿ ಜನತೆಯ ಬಳಿ ಮತ್ತೆ ಮತ್ತೆ ಸ್ಪಷ್ಟನೆ ನೀಡುತ್ತಿದ್ದಾರೆ. ನಿಜಕ್ಕೂ 111 ದಿನಗಳ ಹಿಂದೆ ನಡೆದಿದ್ದೇನು? ಅವತ್ತು ಡಿಕೆ ಶಿವಕುಮಾರ್ ಮನೆಯಲ್ಲಿ ನಡೆದಿದ್ದೇನು? ಯಡಿಯೂರಪ್ಪ ಮಾತಾಡಿದ್ದೇನು? ಈ ಎಲ್ಲಾ ಪ್ರಶ್ನೆಗಳಿಗೂ ಮುನ್ನ ಅದೇ ಡೈರಿ ಬಹುಮುಖ್ಯ ಅನಿಸುತ್ತೆ. ಅದು ಗೊತ್ತಾಗಬೇಕು ಅಂದ್ರೆ 20 ತಿಂಗಳ ಹಿಂದೆ ನಡೆದಿದ್ದೇನು ಅನ್ನೋದು ನಿಮಗೆ ಅರ್ಥವಾಗಬೇಕು. 20 ತಿಂಗಳ ಹಿಂದಿನ ಡೈರಿ ರಹಸ್ಯದ ಬಗ್ಗೆನೂ ಡಿಕೆ ಹೇಳಿದ್ದಾರೆ. ಯಾರಪ್ಪ, ನಾವಿಬ್ರು ಪರ್ಸನಲ್ ಫ್ರೆಂಡ್ಸ್ ರೀ, ರಾಜಕಾರಣ ಬೇರೆ ಸರ್. ಇನ್ನೊಂದು, ನೀವು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ಮಿನಿಸ್ಟರ್ ಬೇಕಿದ್ರೆ ನೀವೇ ಕರೆಸ್ಕೋಬಹುದಾಗಿತ್ತು. ಆದ್ರೆ ಇವತ್ತು ನೀವೇ ಅವ್ರ ಮನೆಗೆ ಬಂದಿರೋದು ಒಂದಷ್ಟು ನೋಡೋಣ. 2 ವಿಷಯ. ನಾನು ನಮ್ಮ ಮನೆಗೆ ಅವ್ರು ಬರೋದು, ಅವ್ರ ಮನೆಗೆ ನಾನು ಹೋಗೋದು ಅದು ವಿಶೇಷ ಅಲ್ಲ. ಆದರೆ ಎಲ್ಲ ಅಧಿಕಾರಿನ ಕರೆಸಿ ನಮ್ಮ ಸಂಬಂಧಪಟ್ಟ ನೀರಾವರಿ ಇಲಾಖೆ ಬಗ್ಗೆ ಚರ್ಚೆ ಮಾಡೋದು, ಇಲ್ಲ ವಿಧಾನಸೌಧದಲ್ಲಿ ಮಾಡಬೇಕು, ಇಲ್ಲ ಅವ್ರ ಮನೇಲಿ ಅಧಿಕಾರಿಗಳನ್ನ ಕರೆಸಿ ಮಾತನಾಡಬೇಕು. ಪ್ರೈವೇಟಾಗಿ ನಮ್ಮ ಮನೆಗೆ ಅಧಿಕಾರಿಗಳು ಬರೋಕ್ಕೆ ಸಾಧ್ಯನಾ? ಸೊ ಅದರಿಂದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ, ಫಾರೆಸ್ಟ್ ಮಿನಿಸ್ಟ್ರನ್ನ, ಫಾರೆಸ್ಟ್ ಅಧಿಕಾರಿನೆಲ್ಲ ಕರೆಸಿ ಚರ್ಚೆ ಮಾಡಿರುವಂಥದ್ದು ನನಗೆ ತುಂಬ ಸಮಾಧಾನ ತಂದಿದೆ. ಮತ್ತು ಇದೆಲ್ಲ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ನಾನು ಪತ್ರ ಬರೆದಿದ್ದೆ. 20 ತಿಂಗಳ ಹಿಂದಿನ ಡಿಕೆ ಹೇಳಿದ ಡೈರಿಯ ರಹಸ್ಯ ಏನು? 111 ದಿನಗಳ ಹಿಂದೆ ಡಿಕೆ ನಿವಾಸದಲ್ಲಿ ನಡೆದಿದ್ದೇನು? ಅಷ್ಟಕ್ಕೂ ಇದೇನಿದು ಡಿಕೆ ಯಡಿಯೂರಪ್ಪ ಡೈರಿ ರಹಸ್ಯ ಅಂತೀರಾ? ಆ ರೋಚಕ ಅಧ್ಯಾಯವನ್ನು ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್.
20 ತಿಂಗಳ ಹಿಂದಿನ ಡೈರಿ ರಹಸ್ಯದ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿದ್ದೇನು? 111 ತಿಂಗಳ ಹಿಂದೆ ಸಚಿವ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬಿಎಸ್ವೈ ಮಾತನಾಡಿದ್ದೇನು? ಅಷ್ಟಕ್ಕೂ ಏನಿದು ಡಿಕೆ ಯಡಿಯೂರಪ್ಪ ಡೈರಿ ರಹಸ್ಯ ಅಂತೀರಾ? ಆ ರಣರೋಚಕ ಸಂಗತಿಯನ್ನ ಬಿಚ್ಚಿಡ್ತೀವಿ ನೋಡಿ. ಆಗಸ್ಟ್ 2, 2017 ಡಿಕೆ ಯಡಿಯೂರಪ್ಪ ಡೈರಿ ರಹಸ್ಯದ ಮೊದಲ ಅಧ್ಯಾಯ. ಇದು 20 ತಿಂಗಳ ಹಿಂದೆ ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ಘಟನೆ. ಅಂದಿನ ಕರ್ನಾಟಕದ ಪವರ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಈಟಿಗೆ ಸಿಲುಕಿ ವಿಲ ಒದ್ದಾಡಿ ಹೋಗಿದ್ರು. ಆಪರೇಷನ್ ಕಮಲದ ಭೀತಿಯಿಂದ ಗುಜರಾತ್ ಶಾಸಕರು ಬಿಡದಿಯ ಈಗಲ್ಟನ್ ರೆಸಾರ್ಟ್ ಸೇರಿದ್ರು. ಗುಜರಾತ್ ಶಾಸಕರನ್ನ ಕಾಯೋ ಹೊಣೆ ಪವರ್ಫುಲ್ ಮಿನಿಸ್ಟರ್ ಡಿಕೆಶಿ ಹೆಗಲೇರಿತು. ಅದೇ ಹೊತ್ತಿಗೆ ಐಟಿ ಅಧಿಕಾರಿಗಳು ಈಗಲ್ಟನ್ ರೆಸಾರ್ಟ್ ಮತ್ತು ಡಿಕೆಶಿ ಮನೆ ಮೇಲೆ ಮಿಂಚಿನ ದಾಳಿ ನಡೆಸಿದ್ರು. ಇದೇ ಐಟಿ ದಾಳಿಯಲ್ಲಿ 1,810 ಕೋಟಿ ರೂಪಾಯಿ ಚರ್ಚೆ ನಡೆದಿತ್ತು. ಇದೀಗ ಮಹಾಸಮರದಲ್ಲಿ ಸಂಚಲನ ಸೃಷ್ಟಿಸಿರೋ ಯಡಿಯೂರಪ್ಪ ಡೈರಿ ಬಾಂಬ್ನ ಮೂಲ ಇರೋದೇ ಡಿಕೆಶಿ ಮೇಲೆ ನಡೆದ ದಾಳಿಯಲ್ಲಿ. ಇದೇ ಡೈರಿ ರಹಸ್ಯದ ಡೈರಿಯ ಮೊದಲ ಅಧ್ಯಾಯದ ಬಗ್ಗೆ ಡಿಕೆ ಶಿವಕುಮಾರ್ ಹೇಳೋದೇನೋ ಅನ್ನೋದನ್ನ ನೋಡ್ಬಿಡಿ. ಗುಜರಾತ್ ಶಾಸಕರು ನನ್ನ ಸುಬದಲ್ಲಿ ನಾನು ಇಟ್ಕೊಂಡಿದ್ದೇನೆ. ಶಾಸಕರನ್ನು ಇಡೀ ದೇಶ ನೋಡ್ತು. CRPF 350 ಜನ ಬಂದರು. 75 ಕಡೆ ಒಂದಿನ, 9 ಕಡೆ ಇನ್ನೊಂದಿನ ದಾಳಿ ನಡೀತು. ಅಷ್ಟಕ್ಕೆ ಇಟ್ಕೊಳ್ಳೋಣ ಅಂತ ಡೈರಿ ರಹಸ್ಯದ ಅಧ್ಯಾಯವನ್ನ ಅರ್ಧಕ್ಕೆ ನಿಲ್ಲಿಸ್ತಾರೆ ಡಿಕೆ ಶಿವಕುಮಾರ್. ಇಲ್ಲಿಂದ ಮುಂದಕ್ಕೇನಾಯ್ತು ಅನ್ನೋ ಬಗ್ಗೆ BS ಯಡಿಯೂರಪ್ಪ ವಿವರಿಸೋದು ಹೀಗೆ. ಆ ಶಿವಕುಮಾರ್ ಮನೆಯಲ್ಲಿ ಯಡಿಯೂರಪ್ಪನಿಗೆ ಸಂಬಂಧಪಟ್ಟಂತ 2 ಲೂಸ್ ಶೀಟು ಹೇಗೆ ಸಿಕ್ತು? ಆ 2 ಶೀಟನ್ನ ಸೀಸ್ ಮಾಡಿದ್ಮೇಲೆ ಐಟಿ ಅಧಿಕಾರಿಗಳ ಮನೆಗೆ ಬಂದು ಹ್ಯಾಂಡ್ ರೈಟಿಂಗ್ ಅನ್ನ ಸಿಗ್ನೇಚರ್ನೆಲ್ಲ ವೆರಿಫೈ ಮಾಡಿ ಇದು ಯಡಿಯೂರಪ್ಪನವರಿಗೆ ಸಂಬಂಧಪಟ್ಟ ಹ್ಯಾಂಡ್ ರೈಟಿಂಗ್ ಅಲ್ಲ, ಇದಕ್ಕೆ ಅವ್ರ ಸಂಬಂಧ ಇಲ್ಲ ಅಂತ ಹೇಳಿದ ಮೇಲೂ ಸಹ ಈ ಬೇಜವಾಬ್ದಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳ್ತಾರೆ ಯಡಿಯೂರಪ್ಪನವರು ಶಿವಕುಮಾರ್ ಮನೆಗೆ ಹೋಗಿದ್ದು ಡೈರಿ ಬಗ್ಗೆ ಮಾತನಾಡೋಕ್ಕೋಸ್ಕರ. ಡಿಕೆ ಶಿವಕುಮಾರ್ ಮನೆಯಲ್ಲಿ ಸಿಕ್ಕ ಡೈರಿಯ ಬಗ್ಗೆ ತನಿಖಾಧಿಕಾರಿಗಳು ವಿವರಣೆಯನ್ನು ಪಡೆದಿದ್ದಾರೆ. ಸಹಿಯನ್ನು ತಾಳೆ ನೋಡಿ ಯಡಿಯೂರಪ್ಪನವರದಲ್ಲ ಅನ್ನೋದನ್ನು ಹೇಳಿದ್ದಾರೆ ಅನ್ನೋದು BSY ವಾದ. ಇದೇ ಡೈರಿ ರಹಸ್ಯವನ್ನ ಮುಚ್ಚಿ ಹಾಕಲು BSY ಸಾಕಷ್ಟು ಶ್ರಮಿಸಿದ್ದಾರೆ ಅನ್ನೋ ಹೊಸ ಆರೋಪವನ್ನು CM HDK ಮಾಡ್ತಿದ್ದಾರೆ. ಅವ್ರು ಹೋಗಿದ್ದಂತೂ ನಿಜ. ಯಡಿಯೂರಪ್ಪನವರು ಯಾರ ಮನೆಗೆ? DK ಶಿವಕುಮಾರ್ ಅವ್ರ ಮನೆಗೆ. DK ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದ ಉದ್ದೇಶ ಏನು? DK ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ದ ಉದ್ದೇಶವೇ ಅದು ಯಾವುದೋ ಡೆಲ್ಲಿ ಒಳಗೆಲ್ಲ ಓಡಾಡ್ತಿದೆಯಲ್ಲ, DK ಶಿವಕುಮಾರ್ ಹತ್ರನೂ ಇದೆ, ನನಗೆ ತೋರಿಸಿದ್ದಾರೆ. ನಾನು ಎತ್ತಿಗೆ ಪ್ರೂವ್ ಮಾಡಲಿ? ನನಗೇನು ಅದು ಕಟ್ಕೊಂಡು ಪ್ರೂವ್ ಮಾಡಬೇಕಾದರೂ ಸಂಬಂಧಪಟ್ಟಂಥ ಸಂಬಂಧಪಟ್ಟ ಇಲಾಖೆಯವ್ರ ಜೊತೆ ಅವ್ರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಯಾರು ನಾನು ಎತ್ತಕ್ಕೆ ಗಾಳಿ ಗುಂಡ? ನಾನು ಯಾವತ್ತೂ ನಂದು ನೇರವಾಗಿರ್ತದೆ. ನಾನು ಆರಿಸ್ತಕ್ಕಂಥ ಗುಂಡ ಆರಿಸಿದ್ರೆ ಹಿಂದೆ ಯಡಿಯೂರಪ್ಪನವ್ರು ಏನೇನು ಅನುಭವಿಸಿದ್ದಾರೆ ಅನ್ನೋದು ಗೊತ್ತಿಲ್ವೇ? ನಾನು ದಾಖಲೆ ಇಲ್ಲದೆ ಮಾತನಾಡಲ್ಲ. ಈಗ ಯಾತಕ್ಕೆ ಬಂದರು ಅನ್ನೋದನ್ನು ಅಲ್ಲಿ ಭೇಟಿ ಮಾಡಿದಂಥವ್ರು ಏನಿದ್ದಾರೆ ಅವರೇ ನನ್ನ ಗಮನಕ್ಕೆ ತಂದಿದ್ದಾಗ ಅದನ್ನು ಜನತೆ ಮುಂದಿಟ್ಟಿದ್ದೇನೆ. ಈಗ ನಾನೇನೋ ಡೈರಿ ಬಗ್ಗೆ ನಾನು ಚರ್ಚೆ ಮಾಡಿಲ್ಲ, ಅದನ್ನು ಮುಚ್ಚಾಕೊಳ್ಳಿಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದೇನೆ. ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಕ್ಕೆ ಹೋಗಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಯಡಿಯೂರಪ್ಪ ಡಿಕೆ ಶಿವಕುಮಾರ್ ಮನೆಯಲ್ಲಿ ಚರ್ಚಿಸಿದ್ದೇನು? 111 ದಿನಗಳ ಹಿಂದೆ BSY ಡಿಕೆಶಿ ಮಧ್ಯೆ ನಡೆದ ಸಂವಾದವೇನು? ಆ ದಿನ ಮಾಧ್ಯಮದ ಮುಂದೆ ಏನೆಲ್ಲ ಆಯ್ತು ಅನ್ನೋದನ್ನ ತೋರಿಸ್ಬಿಡ್ತೀವಿ ನೋಡಿ. ನವೆಂಬರ್ 28, 2018 ಸಚಿವ ಡಿಕೆಶಿ ಭೇಟಿ ಮಾಡಿದ್ರು BS ಯಡಿಯೂರಪ್ಪ. ಹೌದು, 2018ರ ನವೆಂಬರ್ 28ರಂದು ಮಾಧ್ಯಮಗಳಿಗೆ ಅಪರೂಪದ ದೃಶ್ಯವೊಂದು ಸಿಕ್ಕಿತ್ತು. ಅದುವೇ BSY ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಟ್ಟಿತ್ತು. ನಿಜ,
ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬಿಎಸ್ ಯಡಿಯೂರಪ್ಪ ಭೇಟಿ ನೀಡಿ ಸುದೀರ್ಘ ಚರ್ಚೆ ನಡೆಸಿದ್ರು. ಅವತ್ತು ಬಿಎಸ್ವೈ ಜೊತೆ ಪುತ್ರ ರಾಘವೇಂದ್ರ, ಶಾಸಕ ಹರ್ತಾಳ್ ಹಾಲಪ್ಪ ಸಹ ಇದ್ರು. ದೃಶ್ಯದಲ್ಲಿ ಅವರನ್ನೂ ಕಾಣಬಹುದು. ಭೇಟಿಯ ನಂತರ ಮಾಧ್ಯಮಗಳ ಮುಂದೆ ಇಬ್ರು ಮಾತಾಡಿದ್ದು ಹೀಗೆ. ಬೇರೆ ಏನೂ ಇಲ್ಲ. ಶಿವಮೊಗ್ಗ ಜಿಲ್ಲೆ ನೀರಾವರಿ ಬಗ್ಗೆ, ಸಿಗಂದೂರು ಬ್ರಿಡ್ಜ್ ಬಗ್ಗೆ, ನೀರಾವರಿ ಯೋಜನೆಗಳ ಬಗ್ಗೆ ಬಿಟ್ಟು ಬೇರೆ ಯಾವುದೇ ಚರ್ಚೆ ಮಾಡಿಲ್ಲ. ಅದೇ ವಿಷಯ ಚರ್ಚೆ ಮಾಡಕ್ಕೆ ನಾವು ಬಂದಿದ್ವಿ. ಯಾರಪ್ಪ ನಾವಿಬ್ರು ಪರ್ಸನಲ್ ಫ್ರೆಂಡ್ಸ್ ರೀ, ರಾಜಕಾರಣ ಬೇರೆ. ಸರ್, ಇನ್ನೊಂದು, ನೀವು ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿರೋದ್ರಿಂದ ಮಿನಿಸ್ಟರ್ ಬೇಕಿದ್ರೆ ನೀವೇ ಕರೆಸ್ಕೋಬಹುದಾಗಿತ್ತು. ಆದ್ರೆ ಇವತ್ತು ನೀವೇ ಅವ್ರ ಮನೆಗೆ ಬಂದಿರೋದು ಒಂದಷ್ಟು ನೋಡೋಣ. ಎರಡು ವಿಷಯ, ನಾನು ನಮ್ಮ ಮನೆಗೆ ಅವ್ರು ಬರೋದು, ಅವ್ರ ಮನೆಗೆ ನಾನು ಹೋಗೋದು ಅದು ವಿಶೇಷ ಅಲ್ಲ. ಆದರೆ ಎಲ್ಲ ಅಧಿಕಾರಿನ ಕರೆಸಿ ನಮ್ಮ ಸಂಬಂಧಪಟ್ಟ ನೀರಾವರಿ ಇಲಾಖೆ ಬಗ್ಗೆ ಚರ್ಚೆ ಮಾಡೋದು, ಇಲ್ಲ ವಿಧಾನಸೌಧದಲ್ಲಿ ಮಾಡಬೇಕು, ಇಲ್ಲ ಅವ್ರ ಮನೇಲಿ ಅಧಿಕಾರಿಗಳನ್ನ ಕರೆಸಿ ಮಾತನಾಡಬೇಕು. ಪ್ರೈವೇಟಾಗಿ ನಮ್ಮ ಮನೆಗೆ ಅಧಿಕಾರಿಗಳು ಬರೋಕ್ಕೆ ಸಾಧ್ಯನಾ? ಸೊ ಅದರಿಂದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ, ಫಾರೆಸ್ಟ್ ಮಿನಿಸ್ಟ್ರನ್ನ, ಫಾರೆಸ್ಟ್ ಅಧಿಕಾರಿನೆಲ್ಲ ಕರೆಸಿ ಚರ್ಚೆ ಮಾಡಿರುವಂಥದ್ದು ನನಗೆ ತುಂಬ ಸಮಾಧಾನ ತಂದಿದೆ. ಮತ್ತು ಇದೆಲ್ಲ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ನಾನು ಪತ್ರ ಬರೆದಿದ್ದೇನೆ ಡೀಟೇಲ್ಸ್ ಆಗಿ. ಸೊ ಹೀಗಾಗಿ ನಮ್ಮ ನೀರಾವರಿ ಯೋಜನೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಬೇಕು. ನೀರಾವರಿ ವಿಚಾರ ಹಾಗೂ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಬಳಿ ಬ್ರಿಡ್ಜ್ ನಿರ್ಮಿಸುವ ವಿಚಾರವಾಗಿ ಚರ್ಚಿಸಿದ್ವಿ. ಅಷ್ಟೇ ಅಲ್ಲ, ಈ ಎಲ್ಲಾ ಸಂಗತಿಗಳ ಬಗ್ಗೆ ಸಿಎಂ ಕುಮಾರಸ್ವಾಮಿಗೂ ಪತ್ರ ಬರೆದಿದ್ದೀನಿ ಅನ್ನೋ ಮಾತನ್ನು ಯಡಿಯೂರಪ್ಪ ಹೇಳಿದ್ರು. ಸದ್ಯ ಇದೇ ಭೇಟಿಯ ಬಗ್ಗೆನೇ ಸಿಎಂ ಕುಮಾರಸ್ವಾಮಿ ಇಂಥ ಆರೋಪ ಮಾಡ್ತಿರೋದು. ಆ ಡೈರಿ ವಿಷಯ ಪ್ರಸ್ತಾಪ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡಕ್ಕೆ ನೀರಾವರಿ ಮಂತ್ರಿಗಳ ಮನೆಗೆ ಹೋದರ್ ನೀವು. ನಿಜಕ್ಕೂ ಇಲ್ಲಿ ಯಡಿಯೂರಪ್ಪ ಡೈರಿ ರಹಸ್ಯವನ್ನ ಮುಚ್ಚಾಕೋದಕ್ಕೆ ಹೋಗಿದ್ರ, ಶಿವಮೊಗ್ಗದ ನೀರಾವರಿ ಯೋಜನೆಗಳ ಬಗ್ಗೆ ಮಾತಾಡಿದ್ರ ಅನ್ನೋ ಪ್ರಶ್ನೆಗೂ ಸಿಎಂ ಕುಮಾರಸ್ವಾಮಿ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರಿಸಿದ್ದಾರೆ ನೋಡಿ. ಬಜೆಟ್ ಪ್ರಿಪೇರ್ ಮಾಡೋದು ನಾನು, ಕುಮಾರಸ್ವಾಮಿ ಆಸೆ ಆರ್ಥಿಕ ಸಚಿವ. ಇಲ್ಲಿ ಅವರು ಚುನಾವಣೆಯಲ್ಲಿ ಇದು ನಾವು ಹೋಗಿ ನೀರಾವರಿ ಸಚಿವರ ಹತ್ರ ಮಾಡಿಸ್ಕೊಂಡ್ ಬಂದಿದ್ದೀವಿ ಅಂತ ಅಪ್ರಚಾರ ಮಾಡ್ಕೊಂಡು ಹೊರಟಿದ್ದಾರೆ ಚುನಾವಣೆಯಲ್ಲಿ ಮತ ಪಡೀಲಿ. ಅದರ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ನೀರಾವರಿ ಯೋಜನೆಯನ್ನ ನಾವು ಮಾಡಿಸಿದೀವಿ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ. ಹಾಗಾಗಿ ಅವತ್ತೇನಾಯ್ತು ಅನ್ನೋ ಸಂಗತಿಯನ್ನ ಜನರ ಮುಂದಿಟ್ಟಿದ್ದೀನಿ ಅನ್ನೋ ಮೂಲಕ ಡಿಕೆ ಯಡಿಯೂರಪ್ಪ ಡೈರಿ ರಹಸ್ಯವನ್ನ ರಹಸ್ಯವಾಗಿ ಇರಿಸಿದ್ದಾರೆ. ಡೈರಿ ಫೇಕೋ ಒರಿಜಿನಲ್ ಅಂತ ಹೇಳದಿರೋ ದೋಸ್ತಿ ಪಕ್ಷಗಳು ಡೈರಿ ಪ್ರಕರಣ ಮುಚ್ಚಿ ಹಾಕಲು ಯಡಿಯೂರಪ್ಪ ಪ್ರಯತ್ನಿಸಿದ್ದಾರೆ ಅಂತ ಬಿಎಸ್ವೈ ಅವ್ರನ್ನ ಕಟ್ಟಿ ಹಾಕೋ ಪ್ರಯತ್ನ ಮಾಡ್ತಿವೆ. ಡಿಕೆ ಯಡಿಯೂರಪ್ಪ ಡೈರಿ ರಹಸ್ಯ ಏನು ಅನ್ನೋದನ್ನ ತನಿಖಾಧಿಕಾರಿಗಳು ಸ್ಪಷ್ಟಪಡಿಸಲಿದ್ದಾರೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.